ದಯವಿಟ್ಟು ನಿಧಾನಕ್ಕೆ ಹೋಗ್ಬೇಕು. ಸ್ಟೇಜ್ ಹತ್ರ ನಮ್ಮ ಆಜ್ಞಾಡಣ ಅವರು ಇದ್ದಾರೆ. ಸುಮಾರು 20,000 ಇಲ್ಲಿ ಬಂದಿದ್ದೀವಿ. ಇನ್ನ ಒಂದು 5,000 ಅಡಿಷನಲ್ ಆಗಿ ಇಟ್ಕೊಂಡಿದ್ದೀವಿ. ಪ್ರಾಣ ಕಳ್ಕೊಂಡಂತವರಿಗೆ ಜೀವ ಸಂಜೀವನಿ ಜೀವ ಕೊಡಬಹುದಾದ್ರೆ ಪ್ರಾಣ ಇರುವಂತವನ್ನ ಉಳಿಸಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಈ ಒಂದು ಮುಳಬಾಗಿಲು ತಾಲೂಕಿನ ಜನತೆಗೆ ಹೆಲ್ಮೆಟ್ ಅನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಮುಖಂಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಆದಿನಾರಾಯಣ ಅಧ್ಯಕ್ಷತೆಯಲ್ಲಿ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಬೆಂಗಳೂರು ತಿರುಪತಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಮುಳಬಾಗಿಲು ನಗರದ ಹೊರವಲಯದಲ್ಲಿರುವ ಬಾಲಾಜಿ ಭವನದ ಹತ್ತಿರ ಮೈದಾನದಲ್ಲಿ ಆಯೋಜಿಸಿದ್ದ ಬೃಹತ್ ಕಾರ್ಯಕ್ರಮದಲ್ಲಿ ಸುಮಾರು 25,000 ಹೆಲ್ಮೆಟ್ಗಳನ್ನು ಮುಳಬಾಗಿಲು ತಾಲೂಕಿನ ಮಹಾಜನತೆಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹಾಗೂ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಆದಿನಾರಾಯಣರವರು, ಶಾಸಕರಾದ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್ ರವರು ಹಾಗೂ ಕಾಂಗ್ರೆಸ್ ಮುಖಂಡರುಗಳ ಸಹಕಾರದಿಂದ ನಾನು ಜನಪರವಾದ 5 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ದೀರ್ಘ ಸುಮಂಗಲಿ, ಮಾತೃದೇವೋಭವ, ಆಚಾರ್ಯ ದೇವೋಭವ, ಕಾಯಕ ದೇವೋಭವ, ಜೀವ ಸಂಜೀವಿನಿ ಎಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಜನರ ಪ್ರಾಣ ಉಳಿಸುವ ಜೀವ ಸಂಜೀವಿನಿ ಕಾರ್ಯಕ್ರಮ ಅಡಿಯಲ್ಲಿ 25,000 ಹೆಲ್ಮೆಟ್ಗಳನ್ನು ಈ ದಿನ ವಿತರಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಹೆಲ್ಮೆಟ್ಗಳನ್ನು ಹಂಚಲಾಗುತ್ತೆ ಅಂತ ತಿಳಿಸಿದ್ರು. ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಹಾಗೂ ಜನಪರ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ ಅಂತ ತಿಳಿಸಿದ್ರು. ವರದಿ ಮುಕ್ತಿಯಾರ್, ಎಬಿ ನ್ಯೂಸ್ ಕನ್ನಡ, ಮುಳಬಾಗಿಲು. ಮಹಾಕುಂಭಮೇಳದಲ್ಲಿ ಹೋಗ್ತಾ ಇದ್ದಾರೆ ಜನಸಾಗರ. ದಯವಿಟ್ಟು ನಿಧಾನಕ್ಕೆ ಹೋಗ್ಬೇಕು. ಸ್ಟೇಜ್ ಹತ್ರ ನಮ್ಮ ಆಜ್ಞಾಡಣ ಅವರು ಇದ್ದಾರೆ. ನಮಸ್ಕಾರ. ನೋಡ್ತಾ ಇರಬಹುದು, ಇಲ್ಲಿ ನಾವು ನ್ಯೂಸ್ ಹಾಕಿದ್ವಿ ಮುಳಬಾಗಿಲಿನಲ್ಲಿ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಏನಾಗಿದೆ ಅಂದ್ರೆ ಇವಾಗ ರಿಯಾಲಿಟಿ ಚೆಕ್ ಬಂದಿದ್ದೀವಿ, ನೋಡಿದ್ದೀವಿ, ಚೆನ್ನಾಗಿದೆ. ಸುಮಾರು 1,20,000 ಹೆಲ್ಮೆಟ್ ಆಗಿತ್ತು. ಇವಾಗ ನೋಡ್ಬೋದು ರಿಯಾಲಿಟಿ ಚೆಕ್ ಅಲ್ಲಿ ಯಶಸ್ವಿ ಆದಂಗಿದೆ. ಬನ್ನಿ ತಿಳ್ಕೊಳ್ಳೋಣ. ನಮ್ಮ ಆದಿನಾರಾಯಣ ನಮಸ್ಕಾರ ಸರ್. ಘೋಷಣೆ ಮಾಡಿದಂಗೆ 20,000 ಹೆಲ್ಮೆಟ್ ಘೋಷಣೆ ಮಾಡಿದ್ವಿ. ಸುಮಾರು ಅದಕ್ಕಿಂತ ಹೆಚ್ಚು ಮೀರಿ ಜನ ಬಂದಿದ್ದಾರೆ. ಅದಕ್ಕೆ ನೆಕ್ಸ್ಟ್ ನಿಮ್ಮ ಕಡಿಮೆ ಅದು ನಾವು ಈಗ ಸುಮಾರು 20,000 ಇಲ್ಲಿ ಬಂದಿದ್ದೀವಿ. ಇನ್ನ ಒಂದು 5,000 ಅಡಿಷನಲ್ ಆಗಿ ಇಟ್ಕೊಂಡಿದ್ದೀವಿ. 25,000ಗಿಂತ ಹೆಚ್ಚಿಗೆ ನಾವು ತರಿಸಿದ್ವಿ. ಒಂದು ವೇಳೆ ಅದಕ್ಕಿಂತ ಏನಾದರೂ ಕಡಿಮೆ ಬಂತಂದರೆ ನೆಕ್ಸ್ಟ್ ವೀಕ್ 2ನೇ ಸೆಷನ್ ಇಟ್ಕೊಂಡು ನಾನು ಪಂಚಾಯತಿ ವೈಸಲ್ಲಿ ಯಾರಾದರೂ ಬಂದಿಲ್ಲ ಅಂತಂದ್ರೆ ಅವ್ರಿಗೆ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ದುಡ್ಡಿದ್ರು ಕೂಡ ಪರವಾಗಿಲ್ಲ, ಆದ್ರೆ ಪ್ರಾಣ ಉಳಿಸ್ಲಿಕ್ಕೆ ಯಾರ ಕೈಯಲ್ಲಿ ಆಗಲ್ಲ. ಅಂತದನ್ನ ಇವತ್ತು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಅವ್ರೇನ್ ಹೇಳ್ತಿದ್ರೆ ಪ್ರಾಣ ಕಳ್ಕೊಂಡಂತವರಿಗೆ ಜೀವ ಸಂಜೀವನಿ ಜೀವ ಕೊಡಬಹುದಾದ್ರೆ ಪ್ರಾಣ ಇರುವಂತವ್ರನ್ನ ಉಳಿಸಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಅವರ ಸಮಾಜ ಸೇವೆ ಇವತ್ತು ದೀರ್ಘ ಸುಮಂಗಲಿಭವ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಈ ತಾಲೂಕಿನಲ್ಲಿ ಮಾಡ್ತಾ ಬರ್ತಾರೆ ನಿರಂತರವಾಗಿ. ಅದರ ಮುಂದುವರೆದ ಭಾಗವಾಗಿ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ರೆ ತಾಲೂಕಿನಲ್ಲಿ ನಿಜವಾಗ್ಲೂ ಕೂಡ ಹೆಮ್ಮೆ ಅಂತ ವಿಚಾರ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 20,000 ಹೆಚ್ಚಾಗಿ ಈ ಒಂದು ಮುಳಬಾಗಿಲು ತಾಲೂಕಿನ ಜನತೆಗೆ ಹೆಲ್ಮೆಟ್ ಅನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೊಡ್ಡ ತಂಬಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ವ್ಯಕ್ತಿ ಆಕಸ್ಮಿಕವಾಗಿ ಆ ವ್ಯಕ್ತಿ ಡೆತ್ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಅವರು ಪೋಷಕರು ಇಲ್ಲಿ ಬಂದಾಗ ಕಾರ್ಯಕ್ರಮ ಇದ್ದಾಗ ನಮ್ಮ ಆದಿನಾರಾಯಣ ಹತ್ರ ಬಂದಾಗ ಇವತ್ತು ಮಾಹಿತಿ ತಗೊಂಡಾಗ ಅವ್ರಿಗೆ ತುಂಬಾ ನೋವಾಯ್ತು. ಆ ಒಂದು ನಿಟ್ಟಿನಲ್ಲಿ ಕೂಡಲೇ ಅವ್ರಿಗೆ ತಂದೆ ತಾಯಿಗಳಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮಾಜ ಸೇವಕರಾಗಿರುವಂತಹ ಆದಿನಾರಾಯಣನವರು ಅವರ ಕೈಲಾದಷ್ಟು ಮಟ್ಟಿಗೆ ಅವ್ರ ತಂದೆ ತಾಯಿಗಳಿಗೆ ಸಹಕಾರ